2011ರ ಭ್ರಷ್ಟಾಚಾರ ವಿರೋಧಿ ಹೋರಾಟ ನೈತಿಕ ದಂಗೆಯಾಗಿ ಉಳಿತಾ ಅಥವಾ ಅದು RSS ಪಾಲಿನ ರಾಜಕೀಯ ಅಸ್ತ್ರ ಆಯ್ತಾ? ಪ್ರತಿಭಟನೆಯ ಹೊತ್ತಿನಲ್ಲಿ ತಮ್ಮ ಪಕ್ಕದಲ್ಲೇ ಬಂದು ನಿಂತು ಬಿಟ್ಟಿದ್ದಂತಹ ಫ್ಯಾಸಿಸ್ಟ್ ಯೋಜನೆಯನ್ನ ಅನುಭವಿ ಕಾರ್ಯಕರ್ತರು ಹೇಗೆ ಗುರುತಿಸದೇನೆ ಹೋದ್ರು? ಪ್ರಶಾಂತ್ ಭೂಷಣ್ ನೇತೃತ್ವದ ಚಳವಳಿ ಹೋರಾಟಗಾರರ ಕೈ ಮೀರಿ ಬೇರೆ ದಾರಿಯನ್ನ ಹಿಡಿತಾ? ಚಳವಳಿಯ ಆದರ್ಶಗಳಿಗೆ ಅರವಿಂದ್ ಕೇಜ್ರಿವಾಲ್ ದ್ರೋಹ ಬಗೆದ್ರ? ಸಭ್ಯತೆ ಮತ್ತೆ ಸಾಂವಿಧಾನಿಕ ಸಂಯಮವನ್ನ ದೌರ್ಬಲ್ಯ ಅಂತ ಹೇಳುವಾಗ ಭಿನ್ನಾಭಿಪ್ರಾಯವನ್ನ ಮೌನಗೊಳಿಸಿದಾಗ ಪ್ರಜಾಪ್ರಭುತ್ವ ಅನ್ನೋದು ಎಲ್ಲಿದೆ? ಭ್ರಷ್ಟಾಚಾರವನ್ನ ಪ್ರಶ್ನೆ ಮಾಡೋದಕ್ಕೆ ಶುರುವಾದ ಚಳವಳಿ ಕಡೆಗೆ ಪ್ರತಿಭಟನೆಯನ್ನೇ ನಂಬಲಾರದಂತ ಸಿನಿಕತನವನ್ನ ಸೃಷ್ಟಿ ಮಾಡ್ತಾ ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕೆಳಗಿಳಿಸಿದ ಚಳವಳಿಯ ಮುಂಚೂಣಿಯಲ್ಲಿದ್ದಂತ ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರು ನೀಡಿರುವಂತಹ ತಪ್ಪೊಪ್ಪಿಗೆಯ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಕುರಿತಾಗಿನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನು ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಕುರಿತಾಗಿ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಸತ್ಯವನ್ನ ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು 1 ದಶಕಕ್ಕೂ ಹೆಚ್ಚು ಸಮಯ ಆಯ್ತೀಗ. ಕಾಂಗ್ರೆಸ್ ಅನ್ನ ಅಧಿಕಾರದಿಂದ ಕೆಳಗಿಳಿಸಿದಂತಹ ಚಳುವಳಿಯ ಮುಂಚೂಣಿಯಲ್ಲಿದ್ದವರು ಈಗ ಮೋದಿ ಅಧಿಕಾರಕ್ಕೆ ಬರೋದಕ್ಕೆ ಕಾರಣವಾದಿದ್ದು ತಮ್ಮ ಚಳುವಳಿಯ ಬಾಜುವಿನಲ್ಲೇ ಇತ್ತು ಅನ್ನೋದನ್ನ ಅರ್ಥಕೊಳ್ಳತೊಡಗಿದ್ದಾರೆ. ಹಿರಿಯ ವಕೀಲ ಪ್ರಶಾಂತ್ ಭೂಷಣ್ ಅವರು ನೀಡಿರುವಂತಹ ತಪ್ಪೊಪ್ಪಿಗೆ ಆ ಸತ್ಯದ ಕಡೆಗೆ ನಮ್ಮ ಗಮನ ಸೆಳೆಯುತ್ತೆ. ದಿ ವೈರ್ನ ಅರ್ಫಾ ಖಾನಂ ಶೆರ್ವಾನಿ ಅವರೊಂದಿಗಿನ ಸಂದರ್ಶನದಲ್ಲಿ ಪ್ರಶಾಂತ್ ಭೂಷಣ್ ಅವರು 2011ರ ಭ್ರಷ್ಟಾಚಾರ ವಿರೋಧಿ ಭಾರತ ಅಂದ್ರೆ ISC ಚಳವಳಿಯ ಆದರ್ಶವಾದ ಹೇಗೆ ಸಮಾಧಿ ಆಯಿತು ಅನ್ನೋದನ್ನ ಹೇಳ್ತಾರೆ. ಅವರು ಭಾರತದ 2ನೇ ಸ್ವಾತಂತ್ರ್ಯ ಹೋರಾಟ ಅಂತೆಲ್ಲ ಕರೆಯಲಾಗಿದ್ದಂಥ ಆ ಒಂದು ಚಳವಳಿಯನ್ನ ಅದರ ನೇತೃತ್ವ ವಹಿಸಿದಂಥ ಪ್ರಶಾಂತ್ ಭೂಷಣ್ ಅವರೇ ಫ್ಯಾಸಿಸ್ಟ್ ಆಡಳಿತ ದೆಹಲಿಯೊಳಗೆ ಬರೋದಿಕ್ಕೆ ಟ್ರೋಜನ್ ಹಾರ್ಸ್ ಆಯಿತು ಅಂತ ಹೇಳಿದ್ದಾರೆ. ಈ ಮೋದಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಲ್ಲಿ ಆ ಚಳವಳಿ ಪಾತ್ರ ವಹಿಸ್ತು ಅಂತ ಹೇಳುವ ಅವರು ಅದರ ಬಗ್ಗೆ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮೂಲಕ ಅವರು ಐತಿಹಾಸಿಕ ಪ್ರಮಾದವನ್ನ ಒಪ್ಕೊಳ್ತಾ ಇದ್ದಾರೆ. ಗಾಂಧಿ ಟೋಪಿ ಮತ್ತೆ ತ್ರಿವರ್ಣ ಧ್ವಜದ ನೆರಳಲ್ಲೇನೆ ಅದರ ಆದರ್ಶಕ್ಕೆ ತದ್ವಿರುದ್ಧವಾದಂತಹ ರಾಜಕೀಯ ಒಂದು ಬೆಳೆದದನ್ನ ಅವ್ರು ನೋಡ್ತಾರೆ. ಭ್ರಷ್ಟಾಚಾರ ವಿರೋಧಿ ಭಾರತ ಚಳವಳಿಯ ಬೆಂಬಲವನ್ನ ಬಳಸಿಕೊಂಡು ಬಿಜೆಪಿ ಕಾಂಗ್ರೆಸ್ ಅನ್ನ ಉರುಳಿಸಲಿಲ್ಲ, ಸ್ವತಃ ಅದೇ ಅಧಿಕಾರಕ್ಕೆ ಬಂತು ಅಂತ ಅವ್ರು ಹೇಳ್ತಾರೆ. ಭ್ರಷ್ಟ ಆಡಳಿತವನ್ನ ಉರುಳಿಸೋದು ಪ್ರಜಾಪ್ರಭುತ್ವದ ಒಂದು ವಿಶೇಷ ಹಕ್ಕು. ಆದ್ರೆ ರಾಷ್ಟ್ರದ ಸಾಂವಿಧಾನಿಕ ರಚನೆಯ ಮೇಲೇನೆ ದಾಳಿ ಮಾಡುವಂತ ಸರ್ಕಾರದ ಹುಟ್ಟಿಗೆ ಅನುಕೂಲ ಮಾಡಿಕೊಟ್ಟಿದ್ದು ದುರಂತ. ಈ ಸರ್ಕಾರವನ್ನು ಅವರು ದುಷ್ಟ ಆಡಳಿತ ಅಂತ ವಿವರಿಸ್ತಾರೆ. ಇದು ಅಟಲ್ ಬಿಹಾರಿ ವಾಜಪೇಯಿ ಅವರ ಬಿಜೆಪಿ ಅಲ್ಲ, ಇದು ಮೋದಿ ಶಾ ಅವರ ಬಿಜೆಪಿ. ಇದು ನಮ್ಮ ದೇಶ, ನಮ್ಮ ನಾಗರಿಕತೆ, ನಮ್ಮ ಸಂವಿಧಾನ ಮತ್ತೆ ನಮ್ಮ ಮೂಲಭೂತ ಹಕ್ಕುಗಳಿಗೆ ತುಂಬಾ ಹಾನಿ ಮಾಡಿದೆ ಅಂತ ಅವ್ರು ಹೇಳ್ತಾರೆ. देखिए, मेन पछतावा तो इस बात का है कि हम लोगों का जो इंडिया अगेंस्ट करप्शन मूवमेंट था उसका सहारा लेकर भाजपा ने सिर्फ कांग्रेस को ही नहीं गिरा दिया बल्कि भाजपा सत्ता में आ गई. और ये वो भाजपा नहीं है जो अटल बिहारी वाजपेयी की भाजपा थी, बल्कि ये मोदी शाह की भाजपा है जिसने हमारे देश को मतलब इतना नुकसान पहुंचाया है. हमारी सभ्यता को, हमारे संविधान को, हमारे मौलिक अधिकारों को इतना नुकसान पहुंचाया है. और भ्रष्टाचार तो खैर और बढ़ गया है. ಅಣ್ಣಾ ಹಜಾರೆ ಚಳವಳಿಯ ವಿಮರ್ಶಕರು ಅದು RSS ಆಯೋಜಿಸಿದಂತಹ ನಾಟಕ ಅಂತ ಗುಟ್ಟಾಗಿ ಹೇಳ್ತಾನೆ ಬಂದಿದ್ರು. ಈಗ ಪ್ರಶಾಂತ್ ಭೂಷಣ್ ಅವರು ಆ ಚಳವಳಿಯ ಶುದ್ಧತೆಯ ಬಗೆಗಿನ ಇನ್ನೇನಾದ್ರೂ ಉಳಿದಿರುವಂತಹ ಒಂದು ಭ್ರಮೆಯನ್ನ ಕಿತ್ತೆಸೆಯೋ ಹಾಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಜನರ ಚಳವಳಿಯ ಕಡೆಗೆ ಸಂಘ ಪರಿವಾರದ ಒಂದು ವ್ಯವಸ್ಥಿತ ಕಾರ್ಯಾಚರಣೆ ಅಂತಾಗಿ ಬದಲಾದಿದ್ದನ್ನ ಅವ್ರು ಕಂಡಿದ್ದಾರೆ. ಆ ಸಮಯದಲ್ಲಿ ತಾವು ಕಡೆಗಣಿಸಿದಂತಹ ಎಚ್ಚರಿಕೆಗಳನ್ನ ಪ್ರಶಾಂತ್ ಭೂಷಣ್ ಅವರು ನೆನಪು ಮಾಡ್ಕೊಳ್ತಾರೆ. ಆ ಸಮಯದಲ್ಲಿ ಹತ್ತಿರದಿಂದ ನೋಡ್ತಾ ಇದ್ದಂತಹ ಅನೇಕರು ಆ ಪ್ರತಿಭಟನೆಯಲ್ಲಿ ಭಾಗವಹಿಸೋದಿಕ್ಕೆ ಬಸ್ ಮೂಲಕ ಜನರನ್ನ ಕಳಿಸಿರೋದು RSS ಅಂತ ಹೇಳ್ತಾ ಇದ್ರು ಅನ್ನೋದನ್ನ ಅವ್ರು ನೆನಪು ಮಾಡ್ಕೊಂಡಿದ್ದಾರೆ. ಆ ಬಸ್ಗಳ ಮೇಲೆ RSS ಹೆಸರನ್ನ ಸ್ಪಷ್ಟವಾಗಿ ಬರೆಯಲಾಗಿತ್ತು ಅನ್ನೋದನ್ನ ಅವ್ರು ನೆನಪಿಸಿದ್ದಾರೆ. ಇದು ಚಳವಳಿಯ ನಾಯಕತ್ವ ಹೇಗೆ ಎಡುತ್ತು ಅನ್ನೋದರ ಒಂದು ಸ್ಪಷ್ಟ ಉಲ್ಲೇಖ ಆಗಿದೆ. ಬಸ್ ಮೇಲೆ ಆ ರೀತಿ ಬರೆದಿರೋದನ್ನ ಅನುಭವಿ ಕಾರ್ಯಕರ್ತರು ಹೇಗೆ ಗಮನಿಸದೆ ಹೋದ್ರು ಅನ್ನೋ ಒಂದು ಪ್ರಶ್ನೆ ಹೇಳುತ್ತೆ. ಅದು ಖಂಡಿತ ದಿಗ್ಭ್ರಮೆಗೊಳಿಸುವಂತಹ ಒಂದು ಮುಗ್ಧತೆ ಅಂತ ಅನಿಸುತ್ತೆ. ರಾಮದೇವ್ ಮತ್ತೆ ರವಿಶಂಕರ್ ಅವರಂತಹ ವ್ಯಕ್ತಿಗಳು ಭ್ರಷ್ಟಾಚಾರದ ವಿರುದ್ಧದ ಹೋರಾಟದಲ್ಲಿ ಜೊತೆಯಾದವರಾಗದೇನೆ ಅವರ ರಾಜಕೀಯದ ಏಜೆಂಟ್ ಆಗಿದ್ರು ಅಂತ ಪ್ರಶಾಂತ್ ಭೂಷಣ್ ಅವರು ಈಗ ಒಪ್ಕೊಳ್ತಾ ಇದ್ದಾರೆ. हम लोगों का भ्रष्टाचार के खिलाफ आंदोलन था और उस समय ये आंदोलन था जिस समय UPA सरकार में सचमुच बहुत भ्रष्टाचार था, लेकिन
दुर्भाग्य की बात यह है, मतलब सबसे बड़े दुर्भाग्य की बात यह है कि उस आंदोलन का फायदा उठाकर, उस आंदोलन को सपोर्ट करके भाजपा और उसके इर्द गिर्द जो लोग होते थे, जो कि मैंने उस समय इतना गौर से नहीं देखा था कि ये रामदेव और ये श्री श्री रविशंकर भाजपा के ही एक तरह से समर्थक थे। और इन्होंने, आज मुझे कोई शक नहीं है ये कहने में कोई कि रामदेव और श्री श्री रविशंकर ने भाजपा के कहने पर इंडिया अगेंस्ट करप्शन को सपोर्ट किया, सिर्फ इस मकसद से कि कांग्रेस की सरकार को गिराया जा सके और मोदी शाह की भाजपा को सत्ता में लाया जा सके। ರಾಮದೇವ್ ಮತ್ತೆ ರವಿಶಂಕರ್ ಮೂಲತಃ ಬಿಜೆಪಿಯ ಬೆಂಬಲಿಗರಾಗಿದ್ರು. ಅವರಿಬ್ಬರು ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸೋದಕ್ಕೆ ಬಿಜೆಪಿಯ ಆಜ್ಞೆ ಮೇರೆಗೆ ಆ ಚಳವಳಿಯನ್ನ ಬೆಂಬಲಿಸಿದ್ರು ಅಂತ ಪ್ರಶಾಂತ್ ಭೂಷಣ್ ಅವರೇ ಹೇಳ್ತಾ ಇದ್ದಾರೆ. ಈಗ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವ್ರ ಬಗ್ಗೆ ಈಗ ಬೇರೆದೇ ಅಭಿಪ್ರಾಯವನ್ನು ಕೂಡ ಪ್ರಶಾಂತ್ ಭೂಷಣ್ ಅವರು ವ್ಯಕ್ತಪಡಿಸ್ತಾರೆ. 2011ರ ಬಿಸಿಯಲ್ಲಿ ಸಿಂಗ್ ಅವರನ್ನ ದುರ್ಬಲ, ಭ್ರಷ್ಟಾಚಾರದ ಮೌನ ಪ್ರತಿಪಾದಕ ಅಂತೆಲ್ಲ ಜರೆಯಲಾಯಿತು. ಆದ್ರೆ ಈಗ ಅವರನ್ನ ವಿನಮ್ರ, ಸಭ್ಯ ಮತ್ತೆ ಹಿತಚಿಂತಕ ವ್ಯಕ್ತಿ ಅಂತ ನೋಡ್ತಾರೆ. ಅವರ ನಮ್ರತೆ ಮತ್ತೆ ಆ ಒಂದು ಸಭ್ಯತೆಯನ್ನ ದೌರ್ಬಲ್ಯ ಅಂತ ನೋಡ್ಲಾಯ್ತು ಅಂತ ಪ್ರಶಾಂತ್ ಭೂಷಣ್ ಅವರೇ ಹೇಳ್ತಾರೆ. ಅವರು ಸ್ವತಃ ಭ್ರಷ್ಟರು ಅಂತ ಹೇಳಲಿಲ್ಲ, ಆದ್ರೆ ಭ್ರಷ್ಟಾಚಾರ ನಡೆಯೋದಿಕ್ಕೆ ಅವರು ಅವಕಾಶವನ್ನ ಮಾಡಿಕೊಟ್ರು ಅಂತ ಭೂಷಣ್ ಅವರು ಒಪ್ಕೊಳ್ತಾರೆ. उन्होंने अपनी आंख मूंद ली और भ्रष्टाचार होने दिया। तो जब मैं ये कहता हूँ कि मनमोहन सिंह बहुत डिसेंट, हम्बल और वेल मीनिंग आदमी थे, ये बात सही है। ये भी बात सही है कि उनके प्रधानमंत्री के समय बहुत भ्रष्टाचार यूपीए सरकार में हुआ और उन्होंने उस पर अपनी आंख मूंद ली। लेकिन ये शायद उनको लगता होगा कि ये कोएलिशन पॉलिटिक्स का एक कंपल्शन है कि उनको इसके लिए अपनी आंख मूंदनी पड़ेगी, और शायद उनको इतना एहसास भी ना हो कि कितना ज्यादा व्यापक भ्रष्टाचार उस समय हो गया था यूपीए सरकार के दूसरे टर्म में। ಯುಪಿಎ ಭ್ರಷ್ಟಾಚಾರ ನಿಜವಾದದ್ದು ಮತ್ತೆ ವ್ಯಾಪಕವಾಗಿದೆ ಅಂತ ಸಮರ್ಥಿಸಿಕೊಂಡ್ರು ಕೂಡ ಕಡೆಗೆ ಅದರ ವಿರುದ್ಧದ ದಾಳಿ ಸಾಂವಿಧಾನಿಕ ಔಚಿತ್ಯವನ್ನ ಪ್ರತಿನಿಧಿಸುವಂತಹ ವ್ಯಕ್ತಿಯ ವಿಶ್ವಾಸಾರ್ಹತೆಯನ್ನ ನಾಶಪಡಿಸ್ತು ಅನ್ನೋದನ್ನ ಪ್ರಶಾಂತ್ ಭೂಷಣ್ ಅವರು ಗಮನಿಸ್ತಾರೆ. ಇಲ್ಲಿ ಕಾಂಗ್ರೆಸ್ನ ಭ್ರಷ್ಟಾಚಾರಕ್ಕೆ ಶಿಕ್ಷೆ ಆಗಿಸುವ ಭರದಲ್ಲಿ ಎಂಥ ಸರ್ಕಾರವನ್ನ ತಂದಿಟ್ವಿ ಅನ್ನೋದ್ರ ಬಗ್ಗೆ ಅವರು ಬಹಳ ನೋವಿನಿಂದ ನುಡಿತಾರೆ. ಯಾವುದಕ್ಕಾಗಿ ಹೋರಾಟ ಮಾಡಲಾಯಿತೋ ಆ ಲೋಕ್ಪಾಲ್ ಅಂತ ಹೊಣೆಗಾರಿಕೆಯ ವ್ಯವಸ್ಥೆಯನ್ನೇ ಕೆಡವಲಾಗಿರೋದನ್ನ ಗಮನಿಸ್ತಾರೆ. ಭ್ರಷ್ಟಾಚಾರ ಈಗ ನಿಜಕ್ಕೂ ಹೆಚ್ಚಾಗಿದೆ, ಆದ್ರೆ ಈ ಸರ್ಕಾರ ಹೆಚ್ಚು ಭ್ರಷ್ಟವಾಗಿದೆ ಮತ್ತೆ ಅದಕ್ಕಿಂತನೂ ಹೆಚ್ಚಾಗಿದೆ. ಅದು ಕೋಮುವಾದಿಯಾಗಿದೆ ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾರೆ. RSS ಹೊರಗಿನಿಂದ ಆಟ ಆಡಿದ್ರೆ ಇಲ್ಲಿ ಒಳಗಿನಿಂದ ಅರವಿಂದ್ ಕೇಜ್ರಿವಾಲ್ ದ್ರೋಹ ಎಸಗಿದ್ರು. ತಮ್ಮ ಹಳೆಯ ಒಡನಾಡಿಯನ್ನ ಪ್ರಶಾಂತ್ ಭೂಷಣ್ ಈಗ ಕ್ರಾಂತಿಕಾರಿ ಅಂತ ನೋಡೋದಿಲ್ಲ, ಬದಲಾಗಿ ಬಲಪಂಥೀಯ ಸಿದ್ಧಾಂತವನ್ನ ಮೊದಲೇ ಪ್ರದರ್ಶಿಸಿದಂತಹ ನಿರ್ಲಜ್ಜ ಅವಕಾಶವಾದಿ ಅಂತ ಕೇಜ್ರಿವಾಲ್ ಬಗ್ಗೆ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾರೆ. और उन्होंने अपनी रिपोर्ट दी और हम लोगों को ये करना था कि जो हमारी नेशनल वर्किंग कमेटी थी उसमें ये पॉलिसीज हम लोग तय करें कि हमारी पार्टी की क्या पॉलिसीज होंगी, जो सारे एक्सपर्ट्स ने बनाकर हमको दी थी, जो अच्छे अच्छे एक्सपर्ट्स थे उन एरियाज में। लेकिन अरविंद केजरीवाल ने ये कह दिया कि नहीं, हमको कोई पॉलिसी की कोई जरूरत नहीं है, जब कोई इशू अराइज करेगी तब हम उस समय पॉलिटिकली कन्वीनियंट स्टैंड लेंगे। तो उस समय से मुझे ये एहसास हो गया था कि भाई ये अरविंद केजरीवाल ठीक आदमी नहीं है और ये इस पार्टी को उस दिशा में नहीं ले जाएगा। उसके बाद तो फिर हम ये भी देखते गए कि भाई इन्होंने लोकपाल को भी छोड़ दिया, पारदर्शिता को भी छोड़ दिया, इंटरनल पार्टी डेमोक्रेसी को भी छोड़ दिया, और उसके बाद भ्रष्टाचार में भी लिप्त हो गए। जब इनकी सरकार बन गई तो कुछ दिन बाद भ्रष्टाचार में भी लिप्त हो गए और ऐसे ऐसे लोगों को टिकट दे दिया जो कि बेसिकली रियल एस्टेट डीलर्स थे, जिनका सिर्फ एकमात्र उनकी क्वालिफिकेशन ये थी कि उनके पास पैसा था। ಭ್ರಷ್ಟಾಚಾರ ಮೂಲಭೂತವಾಗಿತ್ತು ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾ ಇದ್ದಾರೆ. ಹೊಸ ಭಾರತಕ್ಕಾಗಿ ನೀತಿ ಚೌಕಟ್ಟುಗಳನ್ನ ರಚಿಸುವಂತಹ ತಜ್ಞರ ಸಮಿತಿಗಳನ್ನ ಕೇಜ್ರಿವಾಲ್ ಬದಿಗೆ ಸರಿಸಿದ್ರು ಅನ್ನೋದನ್ನ ಪ್ರಶಾಂತ್ ಭೂಷಣ್ ಅವರು ನೆನಪು ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ ನಮಗೆ ಯಾವುದೇ ನೀತಿಗಳು ಅಗತ್ಯ ಇಲ್ಲ ಅಂತ ಹೇಳಿದ್ರು. ಸಮಸ್ಯೆ ಉದ್ಭವಿಸಿದಾಗ ನಾವು ಆ ಸಮಯದಲ್ಲಿ ರಾಜಕೀಯವಾಗಿ ಅನುಕೂಲಕರ ನಿಲುವನ್ನ ತೆಗೆದುಕೊಳ್ತೀವಿ ಅಂತ ಹೇಳಿದ್ರು ಅನ್ನೋದನ್ನ ಪ್ರಶಾಂತ್ ಭೂಷಣ್ ಅವರು ನೆನಪು ಮಾಡ್ಕೊಳ್ತಾರೆ. ಆಗಿನಿಂದಾನೇ ಅರವಿಂದ್ ಕೇಜ್ರಿವಾಲ್ ಸರಿಯಾದಂಥ ವ್ಯಕ್ತಿ ಅಲ್ಲ ಅಂತ ಅರ್ಥಕೊಂಡೆ ಅಂತ ಹೇಳಿದ್ದಾರೆ.
ಕೇಜ್ರಿವಾಲ್ ಹೇಳಿದಂತ ಈ ರಾಜಕೀಯ ಅನುಕೂಲತೆ ಪರ್ಯಾಯ ರಾಜಕೀಯದ ಭರವಸೆಯನ್ನ ಕೊಂದಂತ ವಿಷಯವಾಗಿದೆ ಅಂತ ಅವ್ರು ಹೇಳ್ತಾರೆ. ಈ ಚಳುವಳಿಯ ಮೂಲಕನೇ ಹುಟ್ಕೊಂಡಂತ ಆಮ್ ಆದ್ಮಿ ಪಕ್ಷ ವಿಭಿನ್ನವಾಗಿರ್ಬೇಕು ಅನ್ನೋದು ನನ್ನ ಕನಸಿತ್ತು. ಅದು ಪಾರದರ್ಶಕ, ಪ್ರಜಾಸತ್ತಾತ್ಮಕ ಮತ್ತೆ ತತ್ವಬದ್ಧವಾಗಿರ್ಬೇಕು ಅಂತ ಬಯಸಲಾಗಿತ್ತು. ಆದ್ರೆ ಅದು ಸಾಮಾನ್ಯ ರಾಜಕೀಯ ಪಕ್ಷ ಆಯ್ತು ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾರೆ. ಅವರು ಲೋಕಪಾಲನ್ನ ಬಿಟ್ರು, ಪಾರದರ್ಶಕತೆಯನ್ನ ಬಿಟ್ರು, ಮತ್ತೆ ಪಕ್ಷದ ಆಂತರಿಕ ಪ್ರಜಾಸತ್ತಾತ್ಮಕತೆಯನ್ನ ಬಿಟ್ಬಿಟ್ರು ಅಂತ ಪ್ರಶಾಂತ್ ಭೂಷಣ್ ಅವರು ಆರೋಪ ಮಾಡ್ತಾರೆ. ಯಾವುದನ್ನ ವಿರೋಧ ಮಾಡಲಾಗಿತ್ತೋ ಅದೇ ಭ್ರಷ್ಟಾಚಾರವನ್ನೇ ಅಪ್ಕೊಂಡಿದ್ದು ದೊಡ್ಡ ವಿಪರ್ಯಾಸ. ಅವರು ಅಂಥ ಜನರಿಗೆ ಟಿಕೆಟ್ ಅನ್ನ ನೀಡಿದ್ರು. ಅವರೆಲ್ಲ ಮೂಲತಃ ರಿಯಲ್ ಎಸ್ಟೇಟ್ ವ್ಯಾಪಾರಿಗಳಾಗಿದ್ರು. ಅವರ ಏಕೈಕ ಅರ್ಹತೆ ಏನು ಅಂತ ಅಂದ್ರೆ ಅವ್ರ ಬಳಿ ಹಣ ಇತ್ತು ಅಂತ ಪ್ರಶಾಂತ್ ಭೂಷಣ್ ಅವರು ಎಎಪಿಯ ಜಾತಕವನ್ನ ತೆಗೆದಿದ್ದಾರೆ. ಹಾಗಾಗಿ ಅವರು ನಮ್ಮ ಚಳವಳಿಗೆ ಸಂಪೂರ್ಣವಾಗಿ ದ್ರೋಹ ಬಗೆದ್ರು ಅಂತ ಪ್ರಶಾಂತ್ ಭೂಷಣ್ ಅವರು ಆರೋಪ ಮಾಡ್ತಾರೆ. ಈ ದ್ರೋಹ ಒಂದು ರಾಜಕೀಯ ಪಕ್ಷವನ್ನ ಹಾದಿ ತಪ್ಪಿಸಿದ ಮಾತ್ರ ಅಲ್ಲ, ಭರವಸೆಯನ್ನೇ ಕೊಂದು ಹಾಕಿದೆ ಅಂತ ಹೇಳಿದ್ದಾರೆ. ಎಎಪಿ ಈ ರೀತಿ ಹಾದಿ ತಪ್ಪಿದ್ದು ಕಡೆಗೆ ಎಲ್ಲರೂ ಒಂದೇ ಅಂತ ಜನರು ಅಂದುಕೊಳ್ಳೋ ಹಾಗಾಯ್ತು. ಇದು ನಿರಾಸೆಯನ್ನ ಮೂಡಿಸುವಂತ ಮತ್ತೆ ಸರ್ವಾಧಿಕಾರವನ್ನ ಬಲಪಡಿಸುವಂತ ಭಾವನೆಯಾಗಿದೆ ಅಂತ ಹೇಳಿದ್ದಾರೆ. ಈ ಮಹಾ ಪ್ರಮಾದಕ್ಕಾಗಿ ತೆರಬೇಕಾದಂತಹ ಬೆಲೆ ಚುನಾವಣೆ ನಷ್ಟ ಅಷ್ಟೇ ಅಲ್ಲ, ಅದು ಭಾರತೀಯ ಆತ್ಮದ ಅವನತಿ ಅಂತ ಹೇಳಿದ್ದಾರೆ. ಇದು ಸಂಪೂರ್ಣವಾಗಿ ಫ್ಯಾಸಿಸ್ಟ್ ಸರ್ಕಾರ ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾರೆ. ಒಂದು ಕಾಲದಲ್ಲಿ ಎಲ್ಲೋ ಒಂದು ಕಡೆ ಇದ್ದಂತಿದ್ದಂಥ ಈ ಕನಿಷ್ಠ ಕೋಮುವಾದ ಈಗ ಬಹಳ ಪ್ರಬಲವಾಗಿದೆ. ದೇಶದಲ್ಲಿ ಗೂಂಡಾ ರಾಜದೆ ಅಂತ ಹೇಳಿದ್ದಾರೆ. ಯುಪಿಎಯ ಆರ್ಥಿಕ ಭ್ರಷ್ಟಾಚಾರ ಮತ್ತೆ ಎನ್ಡಿಎಯ ಸೈದ್ಧಾಂತಿಕ ಭ್ರಷ್ಟಾಚಾರದ ನಡುವಿನ ವ್ಯತ್ಯಾಸವನ್ನ ಪ್ರಶಾಂತ್ ಭೂಷಣ್ ಅವರು ನೋಡ್ತಾರೆ. ಆರ್ಥಿಕ ಭ್ರಷ್ಟಾಚಾರ ಹಣವನ್ನ ಕದಿಯುತ್ತೆ, ಆದ್ರೆ ಸೈದ್ಧಾಂತಿಕ ಭ್ರಷ್ಟಾಚಾರ ಭವಿಷ್ಯವನ್ನೇ ಕದಿಯುತ್ತೆ. ಗಲಭೆ, ಗುಂಪು ಹತ್ಯೆ, ವೈಜ್ಞಾನಿಕ ಮನೋಭಾವದ ನಾಶ ಇವೆಲ್ಲವೂ ಕೂಡ ಭ್ರಷ್ಟಾಚಾರ ವಿರೋಧಿ ಚಳವಳಿಯ ನಾಯಕರು ಊಹಿಸಲಾಗದಂತಹ ವೈಫಲ್ಯ ಆಗಿವೆ. ನಮ್ಮ ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನ ಅಷ್ಟೇ ಅಲ್ಲ, ನಮ್ಮ ಇಡೀ ನಾಗರಿಕತೆ ದಾಳಿ ಒಳಗಾಗಿದೆ ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳಿದ್ದಾರೆ. ಯುವಕರಲ್ಲಿ ಬೆಳೆದಂತ ಈ ಸಿನಿಕತನವನ್ನ ತಮ್ಮ ಚಳುವಳಿಯ ವೈಫಲ್ಯದ ಮತ್ತೊಂದು ಪರಿಣಾಮ ಅಂತ ಅವ್ರು ನೋಡ್ತಾರೆ. 2011ರಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದ್ರು, ಜಗತ್ತನ್ನ ಬದಲಾಯಿಸಬಹುದು ಅಂತ ನಂಬಿದ್ರು. ಆ ಶಕ್ತಿಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಂಡು ನಂತರ ಅದನ್ನ ಹೊರಗೆಸೆಯಲಾಯಿತು. ಕಡೆಗೆ ಅವರಲ್ಲಿ ಮೂಡಿದ ಈ ಸಿನಿಕತನ ಸರ್ವಾಧಿಕಾರಿಯ ಅತ್ಯುತ್ತಮ ಮಿತ್ರನಾಗಿದೆ ಇವತ್ತು. ಪ್ರತಿಯೊಂದು ಚಳುವಳಿನೂ ಒಂದು ಹಗರಣ, ಮತ್ತೆ ಪ್ರತಿಯೊಬ್ಬ ನಾಯಕನು ವಂಚಕ ಅಂತ ಯುವಕರು ನಂಬಿದಾಗ ಅವರು ಪ್ರತಿಭಟನೆಯನ್ನ ನಿಲ್ಲಿಸ್ಬಿಡ್ತಾರೆ. ಈ ನಿರಾಸಕ್ತಿ, ಭಿನ್ನಾಭಿಪ್ರಾಯದ ವಿರುದ್ಧ ಸರ್ಕಾರದ ಕ್ರೂರ ದಮನವನ್ನ, ಪ್ರತಿಭಟನಾಕಾರರನ್ನ ಜೈಲಿಗೆ ಹಾಕೋದನ್ನ, ಭಿನ್ನಮತೀಯರನ್ನ ರಾಷ್ಟ್ರ ವಿರೋಧಿಗಳು ಅಂತ ಹಣೆಪಟ್ಟಿ ಕಟ್ಟೋದನ್ನ ಪ್ರಶ್ನೆ ಮಾಡೋದಿಲ್ಲ ಇಲ್ಲಿ. ಹೀಗಾಗಿ ಸಭ್ಯ ಭಿನ್ನಾಭಿಪ್ರಾಯದ ಸಮಯ ಮುಗಿದು ಹೋಗಿದೆ ಈಗ ಅಂತ ಪ್ರಶಾಂತ್ ಭೂಷಣ್ ಅವರು ಹೇಳ್ತಾರೆ. ಸರ್ಕಾರದ ಫ್ಯಾಸಿಸ್ಟ್ ಸ್ವಭಾವಕ್ಕೆ ಹೆಚ್ಚು ಗಟ್ಟಿಯಾದಂಥ ಪ್ರತಿರೋಧದ ಅಗತ್ಯ ಇದೆ ಅಂತ ಅವ್ರು ಹೇಳ್ತಾರೆ. ನಿರುದ್ಯೋಗದ ಬಗ್ಗೆ ಹೇಳುವಂತ ಅವರು ಯುವಕರು ಅದಕ್ಕೆ ಮುಖ್ಯ ಬೆಲೆಯನ್ನ ತೆರ್ತಾ ಇರೋದನ್ನ ಅವರು ಗಮನಿಸ್ತಾರೆ. ಈ ನಿಟ್ಟಿನಲ್ಲಿ ಹೋರಾಟ 2011ರ ಹೋರಾಟದ ಹಾಗೆ ಮುಗ್ಧತೆಗೆ ಅವಕಾಶ ಇರದಂತ ಹೋರಾಟ ಆಗ್ಬೇಕು ಅನ್ನೋದು ಅವ್ರ ಒತ್ತಾಯ ಆಗಿದೆ. ಜನರು ಬೀದಿಗಿಳಿಬೇಕಾದ್ರೆ ಅವರು ಸಂಘಟಿತರಾಗಬೇಕು, ಮತ್ತೆ ಜೈಲಿಗೆ ಹಾಕಿದ್ರು ಹಾಕ್ಲಿ ಅನ್ನುವಂಥ ಒಂದು ದೃಢ ನಿಶ್ಚಯ ಬೇಕು ಅಂತ ಹೇಳ್ತಾರೆ. ಮೊಂಬತ್ತಿ ಮೆರವಣಿಗೆ ಕಾಲ ಮುಗಿದಿದೆ ಈಗ. ಪ್ರಪಾತದಿಂದ ಮರಳಿ ತರುವಂತ ಹೋರಾಟಕ್ಕೆ ವೈಯಕ್ತಿಕ ಬೆಲೆ ತೆರುವಂತ ಇಚ್ಛಾಶಕ್ತಿ ಅಗತ್ಯ ಇದೆ ಅನ್ನುವಂಥ ಒಂದು ದೃಢವಾದ ಮಾತನ್ನ ಪ್ರಶಾಂತ್ ಭೂಷಣ್ ಅವರು ಆಡ್ತಾರೆ. ನಮ್ಮ ಇಡೀ ಭವಿಷ್ಯ ಮತ್ತೆ ದೇಶದ ಭವಿಷ್ಯ ಈಗ ಅಪಾಯದಲ್ಲಿದೆ. ಅದನ್ನ ಉಳಿಸೋದಿಕ್ಕೆ ನಾವು ಬೆಲೆ ತೆರೋದಿಕ್ಕೆ ತಯಾರಾಗಬೇಕು ಅನ್ನೋದು ಅವ್ರ ಸ್ಪಷ್ಟ ಮಾತಾಗಿದೆ. ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ? ನಿಮ್ಗೇನು ಅನಿಸಿಕೆ ಇದೆ, ಏನು ಅಭಿಪ್ರಾಯಗಳಿದೆ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ.